ಕರ್ನಾಟಕದ ಶಿಕ್ಷಕ ಆಕಾಂಕ್ಷಿಗಳಿಗೆ ಇಲ್ಲಿದೆ ಬೃಹತ್ ಸಿಹಿ ಸುದ್ದಿ. ಕರ್ನಾಟಕ ಸರ್ಕಾರದ ಶಾಲಾ ಶಿಕ್ಷಣ ಇಲಾಖೆಯು ಜಿಲ್ಲಾ ಉಪನಿರ್ದೇಶಕರ ನೇತೃತ್ವದಲ್ಲಿ ಜಿಲ್ಲಾ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ 2026ನೇ ಸಾಲಿನ 15,000 ಶಿಕ್ಷಕರ ನೇಮಕಾತಿಯ ಅಧಿಕೃತ ಅಧಿಸೂಚನೆಯನ್ನು ಪ್ರಕಟಿಸಿದೆ. ಅರ್ಹ ಅಭ್ಯರ್ಥಿಗಳು schooleducation.karnataka.gov.in ಮೂಲಕ ಆನ್ಲೈನ್ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಕೆಯ ಪ್ರಕ್ರಿಯೆಯು ಆಗಸ್ಟ್ 19ರಿಂದ ಆರಂಭವಾಗಿ ಸೆಪ್ಟೆಂಬರ್ 15ರವರೆಗೆ ನಡೆಯಲಿದೆ. ಶುಲ್ಕ ಪಾವತಿಸಲು ಸೆಪ್ಟೆಂಬರ್ 16 ಕೊನೆಯ ದಿನ. ಮೊದಲಿಗೆ ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ಬಳಸಿ ನೋಂದಾಯಿಸಿ. ನೋಂದಣಿ ವಿವರಗಳನ್ನು ಭದ್ರವಾಗಿ ಇರಿಸಿಕೊಳ್ಳಿ. ನೀವು ಒಂದೇ ಅರ್ಜಿಯಡಿ ಪಿಎಸ್ಟಿ, ಜಿಪಿಟಿ ಮತ್ತು ಎಎಂ ಅಥವಾ ಹೈಸ್ಕೂಲ್ ವೃಂದಗಳಿಗೆ ಅರ್ಜಿ ಸಲ್ಲಿಸಬಹುದು. ಆದರೆ ಪ್ರತಿಯೊಂದಕ್ಕೂ ಪ್ರತ್ಯೇಕ ಶುಲ್ಕ ಪಾವತಿಸಬೇಕು. ಅಭ್ಯರ್ಥಿಗಳು ಒಂದು ನಿರ್ದಿಷ್ಟ ವೃಂದಕ್ಕೆ ಕೇವಲ ಒಂದು ಜಿಲ್ಲೆಯನ್ನು ಮಾತ್ರ ಆಯ್ಕೆ ಮಾಡಬಹುದು. ಒಟ್ಟು 15,000 ಹುದ್ದೆಗಳಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ವ್ಯಾಪ್ತಿಗೆ 6,967 ಹುದ್ದೆಗಳಿದೆಗಳು ಹಾಗೂ ಕಲ್ಯಾಣ ಕರ್ನಾಟಕೇತರ ಪ್ರದೇಶ ವ್ಯಾಪ್ತಿಗೆ 8,033 ಹುದ್ದೆಗಳನ್ನು ಹಂಚಿಕೆ ಮಾಡಲಾಗಿದೆ. ಇದರಲ್ಲಿ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳ 371 ಜೆ ಮೀಸಲಾತಿ ಪ್ರಮಾಣ ಪತ್ರ ಹೊಂದಿರುವ ಅಭ್ಯರ್ಥಿಗಳಿಗೆ 80% ಹಾಗೂ ಬೆಂಗಳೂರು ಕೇಂದ್ರ ಮತ್ತು ಬೆಂಗಳೂರು ಉತ್ತರ ಜಿಲ್ಲೆಗಳಲ್ಲಿ ಕಲ್ಯಾಣ ಕರ್ನಾಟಕದ 371 ಜೆ ಮೀಸಲಾತಿ ಹೊಂದಿರುವ ಅಭ್ಯರ್ಥಿಗಳಿಗೆ 8% ಹುದ್ದೆಗಳಿವೆ ಮತ್ತು ಅಖಿಲ ಕರ್ನಾಟಕ ಅಭ್ಯರ್ಥಿಗಳಿಗೆ 20% ಮತ್ತು 92% ಹುದ್ದೆಗಳನ್ನು ಕ್ರಮವಾಗಿ ಮೀಸಲಿಡಲಾಗಿದೆ. ಈಗ ಒಟ್ಟು ಹುದ್ದೆಗಳ ವರ್ಗೀಕರಣ ನೋಡೋಣ. 6ರಿಂದ 8ನೇ ತರಗತಿಯ ಪದವೀಧರ ಶಿಕ್ಷಕರಾದ ಜಿಪಿಟಿ 8,500 ಹುದ್ದೆಗಳು. ಪ್ರೌಢಶಾಲಾ ಶಿಕ್ಷಕರಾದ ಅಸಿಸ್ಟೆಂಟ್ ಮಾಸ್ಟರ್ ಅಥವಾ ಎಎಂ 4,500 ಹುದ್ದೆಗಳು. ಪ್ರಾಥಮಿಕ ಶಾಲಾ ಶಿಕ್ಷಕರಾದ ಪಿಎಸ್ಟಿ 900 ಹುದ್ದೆಗಳು. ದೈಹಿಕ ಶಿಕ್ಷಣ ಶಿಕ್ಷಕರಾದ ಪಿಇಟಿ 600 ಹುದ್ದೆಗಳು ಮತ್ತು ಕಂಪ್ಯೂಟರ್ ಶಿಕ್ಷಕರಾದ ಸಿಎಸ್ಟಿ 500 ಹುದ್ದೆಗಳು. ವಿಭಾಗವಾರು ಹಂಚಿಕೆಯ ವಿವರಗಳನ್ನು ಈಗ ನೀವು ಸ್ಕ್ರೀನ್ ಮೇಲೆ ಕಾಣಬಹುದು. ಎಲ್ಲಾ 35 ಶೈಕ್ಷಣಿಕ ಜಿಲ್ಲೆಗಳ ಹುದ್ದೆಗಳ ಹಂಚಿಕೆಯ ಕೋಷ್ಟಕವು ಸ್ಕ್ರೀನ್ ಮೇಲಿದೆ. ನಿಮ್ಮ ಜಿಲ್ಲೆಯ ನಿಖರ ಮಾಹಿತಿಗಾಗಿ ದಯವಿಟ್ಟು ವಿಡಿಯೋವನ್ನು ಇಲ್ಲಿಯೇ ಪಾಸ್ ಮಾಡಿ ಪಟ್ಟಿಯನ್ನು ಪರಿಶೀಲಿಸಿ. ಈಗ ಅರ್ಜಿ ಶುಲ್ಕದ ವಿವರಗಳು. ಒಂದು ಹುದ್ದೆಗೆ ಸಾಮಾನ್ಯ ಮತ್ತು ಹಿಂದುಳಿದ ವರ್ಗಗಳಿಗೆ 750 ರೂಪಾಯಿ. ಎಸ್ಸಿ ಎಸ್ಟಿ ಕ್ಯಾಟಗರಿ 1, ಮಾಜಿ ಸೈನಿಕರು ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ 500 ರೂಪಾಯಿ. 2 ಹುದ್ದೆಗಳಿಗೆ ಕ್ರಮವಾಗಿ 1,125 ರೂಪಾಯಿ. ಟೀಚರ್ಸ್ ರಿಕ್ರೂಟ್ಮೆಂಟ್ ಅಪ್ಲಿಕೇಶನ್ ಯಾವಾಗ, ಹೇಗೆ ಅಪ್ಲೈ ಮಾಡಬೇಕು? ಕರ್ನಾಟಕ ಶಿಕ್ಷಕರ ನೇಮಕಾತಿ 2026ಕ್ಕೆ ಆನ್ಲೈನ್ ಅಪ್ಲಿಕೇಶನ್ ದಿನಾಂಕಗಳು ಪ್ರಕಟವಾಗಿವೆ. ಅಪ್ಲಿಕೇಶನ್ ಸ್ಟಾರ್ಟ್ 19 ಆಗಸ್ಟ್ 2026. ಲಾಸ್ಟ್ ಡೇಟ್ 15 ಸೆಪ್ಟೆಂಬರ್ 2026. ಫೀ ಪೇಮೆಂಟ್ ಕನ್ಫರ್ಮೇಷನ್ ಲಾಸ್ಟ್ ಡೇಟ್ 16 ಸೆಪ್ಟೆಂಬರ್ 2026. ಅರ್ಜಿ ಸಲ್ಲಿಸುವ ವಿಧಾನ. ಸ್ಟೆಪ್ 1. ಆನ್ಲೈನ್ ಮೂಲಕ ಮಾತ್ರವೇ ಅರ್ಜಿ ಸಲ್ಲಿಸಲು ಅವಕಾಶ. ಮೊದಲು ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ವೆಬ್ಸೈಟ್ schooleducation.karnataka.gov.in ನಲ್ಲಿ ಹೋಮ್ ಪೇಜ್ನಲ್ಲಿ ಸಿಎ ಸೆಲ್ ಮೇಲೆ ಕ್ಲಿಕ್ ಮಾಡಿ. ನೀವು 2003ರ ನಂತರ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದರೆ ನಿಮ್ಮ ಎಸ್ಎಸ್ಎಲ್ಸಿ ರಿಜಿಸ್ಟ್ರೇಷನ್ ಅನ್ನು ಭರ್ತಿ ಮಾಡಿದಲ್ಲಿ ನಿಮ್ಮ ಮಾಹಿತಿಯು ಕಾಣುತ್ತದೆ. ನಂತರ ನಿಮ್ಮ ಮೊಬೈಲ್ ನಂಬರ್ ಭರ್ತಿ ಮಾಡಿ ಒಟಿಪಿಯನ್ನು ಭರ್ತಿ ಮಾಡಿ. ನಿಮ್ಮ ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ಅನ್ನು ಜೋಪಾನವಾಗಿ ಇರಿಸಿಕೊಳ್ಳಿ. ಈ ಮಾಹಿತಿಯನ್ನು ಬಳಸಿ ನೀವು ಲಾಗಿನ್ ಮಾಡಿ ಅಪ್ಲಿಕೇಶನ್ ಭರ್ತಿ ಮಾಡಬೇಕು. ಅಗತ್ಯವಿರುವ ದಾಖಲೆಗಳು, ಭಾವಚಿತ್ರ ಮತ್ತು ಸಹಿಯನ್ನು ಅಪ್ಲೋಡ್ ಮಾಡಬೇಕು. ಸ್ಟೆಪ್ 2. ಲಾಗಿನ್ ಆದ ಬಳಿಕ ಮೊದಲಿಗೆ ಅಭ್ಯರ್ಥಿಯು ತಮ್ಮ ಪರ್ಸನಲ್ ಡೀಟೇಲ್ಸ್, ರಿಸರ್ವೇಶನ್, ಎಜುಕೇಷನ್, ಪ್ರೊಫೆಷನಲ್ ಎಜುಕೇಷನ್, ಟಿಇಟಿ, ಪೋಸ್ಟ್, ಫೋಟೋ ಮತ್ತು ಸೈನ್, ಡಿಕ್ಲರೇಷನ್ ಇವೆಲ್ಲವನ್ನೂ ಸರಿಯಾಗಿ ಭರ್ತಿ ಮಾಡಬೇಕು.
ನೀವು ಒಂದೇ ಅರ್ಜಿಯಡಿ ಪಿಎಸ್ಟಿ, ಜಿಪಿಟಿ ಮತ್ತು ಎಎಂ ಅಥವಾ ಹೈಸ್ಕೂಲ್ ವೃಂದಗಳಿಗೆ ಅರ್ಜಿ ಸಲ್ಲಿಸಬಹುದು. ಆದರೆ ಪ್ರತಿಯೊಂದಕ್ಕೂ ಪ್ರತ್ಯೇಕ ಶುಲ್ಕ ಪಾವತಿಸಬೇಕು. ಅಭ್ಯರ್ಥಿಗಳು ಒಂದು ನಿರ್ದಿಷ್ಟ ವೃಂದಕ್ಕೆ ಕೇವಲ ಒಂದು ಜಿಲ್ಲೆಯನ್ನು ಮಾತ್ರ ಆಯ್ಕೆ ಮಾಡಬಹುದು. ಒಟ್ಟು 15,000 ಹುದ್ದೆಗಳಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ವ್ಯಾಪ್ತಿಗೆ 6,967 ಹುದ್ದೆಗಳಿದೆಗಳು ಹಾಗೂ ಕಲ್ಯಾಣ ಕರ್ನಾಟಕೇತರ ಪ್ರದೇಶ ವ್ಯಾಪ್ತಿಗೆ 8,033 ಹುದ್ದೆಗಳನ್ನು ಹಂಚಿಕೆ ಮಾಡಲಾಗಿದೆ. ಇದರಲ್ಲಿ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳ 371 ಜೆ ಮೀಸಲಾತಿ ಪ್ರಮಾಣ ಪತ್ರ ಹೊಂದಿರುವ ಅಭ್ಯರ್ಥಿಗಳಿಗೆ 80% ಹಾಗೂ ಬೆಂಗಳೂರು ಕೇಂದ್ರ ಮತ್ತು ಬೆಂಗಳೂರು ಉತ್ತರ ಜಿಲ್ಲೆಗಳಲ್ಲಿ ಕಲ್ಯಾಣ ಕರ್ನಾಟಕದ 371 ಜೆ ಮೀಸಲಾತಿ ಹೊಂದಿರುವ